ಇನ್ನು ಹುಬ್ಬಳ್ಳಿಯಲ್ಲಿ ಮೈಕ್ರೋ ಫೈನಾನ್ಸ್ನ ಕಿರುಕುಳ ಬಹಳ ಮಿತಿ ಮೀರಿದೆ. ಭಾವ ಮಾಡಿದಂತ ಸಾಲಕ್ಕೆ ನಾದಿನಿಗೆ ಟಾರ್ಚರ್ ಕೊಟ್ಟಿದ್ದಾರೆ. ಗರ್ಭಿಣಿಯನ್ನ ಮನೆಯಿಂದ ಮೈಕ್ರೋ ಫೈನಾನ್ಸ್ನ ಸಿಬ್ಬಂದಿಗಳು ಹೊರಗೆ ಹಾಕಿದ್ದಾರೆ. ಇಕ್ವಿಟೀಸ್ ಫೈನಾನ್ಸ್ನಿಂದ ಸಾಲ ಪಡೆದುಕೊಂಡಿದ್ದ ಮುಕ್ತುಂ ಸಾಬ್ ಈ ಮುಕ್ತುಂ ಸಾಬ್ನ ತಮ್ಮನ ಹೆಂಡತಿಗೆ ಸಿಬ್ಬಂದಿ ಕಿರುಕುಳ ಕೊಟ್ಟಿದ್ದಾರೆ. ಹುಬ್ಬಳ್ಳಿ ಪಕ್ಕದಲ್ಲೇ ಇರುವಂತಹ ಬ್ಯಾಹಟ್ಟಿ ಗ್ರಾಮದಲ್ಲಿ ಮುಕ್ತುಂ ಸಾಬ್ ಕುಟುಂಬ ವಾಸ ಇತ್ತು. 2020ರಲ್ಲಿ 2,50,000 ರೂಪಾಯಿ ಸಾಲ ಪಡೆದಿತ್ತು. 2.5 ಲಕ್ಷ. ಈ ಸಾಲದಲ್ಲಿ 2 ಲಕ್ಷ ರೂಪಾಯಿನ ವಾಪಸ್ ಕೊಡಲಾಗಿದೆ, ತೀರಿಸಿದ್ದಾರೆ ಮುಕ್ತುಂ ಸಾಬ್. ಇನ್ನು ಬಾಕಿ ಇರುವಂತಹ 48,000 ರೂಪಾಯಿನ ಪಾವತಿ ಮಾಡೋದು ಬಾಕಿ ಇದೆ. ಈಗ ಆ 48,000 ರೂಪಾಯಿಗೆ ಬಡ್ಡಿ ಸೇರಿಸಿ 1.86 ಲಕ್ಷ 1,86,000 ರೂಪಾಯಿ ಕಟ್ಟಬೇಕು ಅಂತ ಆ ಮೈಕ್ರೋ ಫೈನಾನ್ಸ್ನ ಸಿಬ್ಬಂದಿಗಳು ಅವ್ರಿಗೆ ಹೇಳ್ತಾರೆ, ತಾಕೀತ್ ಮಾಡ್ತಾರೆ. ಸಾಲವನ್ನ ಪಾವತಿ ಮಾಡದಿದ್ದಕ್ಕೆ ಈ ಮುಕ್ತುಂ ಸಾಬ್ನ ನಾದನಿಗೆ ಕಿರುಕುಳ ಕೊಡಲಾಗಿದೆ. ಮನೆ ಜಪ್ತಿ ಮಾಡಿ ಕುಟುಂಬವನ್ನ ಬೀದಿಗೆ ತಳ್ಳಿದೆ ಸಿಬ್ಬಂದಿ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ನಾವು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕಿರುಕುಳ ಯಾವ ರೀತಿಯಾಗಿದೆ ಅಂತ. ಮನೆಗೆ ಸೀಲ್ ಹಾಕ್ತಾ ಇರುವಂತಹ ದೃಶ್ಯಾವಳಿಗಳಿದು. ನಿನ್ನೆಯಿಂದ ಇಡೀ ಕುಟುಂಬ ಹೊರಗಿದೆ. ಮನೆಯನ್ನ ಸೀಲ್ ಮಾಡಿದ್ದಾರೆ, ಬೀಗ ಹಾಕೊಂಡು ಹೋಗಿದ್ದಾರೆ. ಮುಕ್ತುಂ ಸಾಬ್ ಸದ್ಯಕ್ಕೆ ಮನೆಯಲ್ಲಿ ಇಲ್ಲ ಅನ್ನುವಂತ ಮಾಹಿತಿ ಕೂಡ ಇದೆ. ಈತ ಸಾಲವನ್ನ ಪಡೆಯುವಂತಹ ಸಂದರ್ಭದಲ್ಲಿ ಈ ಮನೆಯ ಡಾಕ್ಯುಮೆಂಟ್ಸ್ ಗಳನ್ನ ಇಟ್ಟು ಸಾಲವನ್ನ ಪಡೆದಿದ್ದ. ಆತ ತನ್ನ ಸಂಸಾರ ಜೊತೆಗೆ ಬೇರೆ ಕಡೆ ವಾಸ ಮಾಡ್ತಾ ಇದ್ದ. ಈ ಮನೆಯ ಡಾಕ್ಯುಮೆಂಟ್ಸ್ ಇರೋ ಕಾರಣಕ್ಕಾಗಿ ಈ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಈ ಮನೆಯಲ್ಲಿರುವಂತವರನ್ನ ಈಗ ಹೊರಗೆ ಹಾಕಿದ್ದಾರೆ. ಈ ಮನೆಯಲ್ಲಿ ಮುಕ್ತುಂ ಸಾಬ್ನ ತಮ್ಮನ ಕುಟುಂಬ ಜೊತೆಗೆ ಅವರ ತಾಯಿ ವಾಸ ಮಾಡ್ತಾ ಇದ್ದ. ಇವರ ನಾದಿನಿ ಮುಕ್ತುಂ ಸಾಬ್ನ ತಮ್ಮನ ಹೆಂಡತಿ ಗರ್ಭಿಣಿ ಅನ್ನೋದನ್ನ ನೋಡ್ದೇನೆ ಮನೆಯಿಂದ ಹೊರಗೆ ಹಾಕಿದ್ದಾರೆ. ಇಡೀ ಕುಟುಂಬ ಬೀದಿಯಲ್ಲಿ ಕುಳಿತಿರುವಂತಹ ದೃಶ್ಯವನ್ನ ನೋಡ್ತಾ ಇದೆ. ಫೈನಾನ್ಸ್ ಸಿಬ್ಬಂದಿ ಕುಟುಂಬವನ್ನ ಬೀದಿಗೆ ತಳ್ಳಿದೆ ನಿಜ. ಈಗ ಕಣ್ಣೀರ್ ಹಾಕ್ತಾ ಇದೆ ಕುಟುಂಬ. ಗರ್ಭಿಣಿ ಅಂದ್ರೂ ಕೂಡ ಕರುಣೆ ತೋರಿಸಲಿಲ್ಲ ಫೈನಾನ್ಸ್ ಸಿಬ್ಬಂದಿಯವರು. ಫೈನಾನ್ಸ್ ಸಿಬ್ಬಂದಿ ಪೊಲೀಸರ ಜೊತೆ ಬಂದು ಮನೆ ಜಪ್ತಿ ಮಾಡ್ತಾರೆ. ಊಟ ಮಾತ್ರೆ ಇಲ್ಲದೆ ಗರ್ಭಿಣಿ ಕುಸಿದು ಬಿದ್ದಿದ್ದಾರೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈಗ ಗರ್ಭಿಣಿಗೆ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ. ರಾತ್ರಿ ಇಡೀ ಚಳಿಯಲ್ಲಿ ಬೀದಿಯಲ್ಲೇ ಕುಟುಂಬ ರಾತ್ರಿ ಕಳೆದಿದೆ. ಹೀಗಿದ್ರೂ ಕೂಡ ಸಿಬ್ಬಂದಿಗೆ ಚೂರು ಕರುಣೆನೆ ಬರಲಿಲ್ವಾ? ಕಣ್ಣೀರ್ ಹಾಕ್ತಾ ಇದೆ ಕುಟುಂಬಸ್ಥರನ್ನ ಫೈನಾನ್ಸ್ ಸಿಬ್ಬಂದಿ ಹೊರ ಹಾಕಿದ್ದಾರೆ. ಸಿಬ್ಬಂದಿಯ ಕಿರುಕುಳದಿಂದಾಗಿ ಬೀದಿಗೆ ಬಂದಿದೆ ಕುಟುಂಬ. ದೃಶ್ಯದಲ್ಲಿ ನೋಡ್ತಾ ಇದೀವಿ ನಾವು. ಮನೆಯಲ್ಲಿ ಗರ್ಭಿಣಿ ಇದ್ದಾರೆ, ದಯವಿಟ್ಟು ಸ್ವಲ್ಪ ಸಮಯ ಕೊಡಿ, ದುಡ್ಡು ಕಟ್ತೀವಿ ಅಂತ ಅಂಗಲಾಚಿದ್ರೂ ಕೂಡ ಫೈನಾನ್ಸ್ ಸಿಬ್ಬಂದಿ ಅದನ್ನ ಕೇಳಿಸ್ಕೊಳ್ಳೋದೇ ಇಲ್ಲ. ಫೈನಾನ್ಸ್ ಸಿಬ್ಬಂದಿ ಪೊಲೀಸರ ಜೊತೆಗೆ ಬಂದು ಮನೆ ಜಪ್ತಿ ಮಾಡ್ತಾರೆ. ಅದಾದ ನಂತರ ಕುಟುಂಬವನ್ನ ಹೊರಗೆ ತಳ್ಳಿ ಬೀಗ ಹಾಕ್ತಾರೆ. ಅಲ್ಲಿ ಗರ್ಭಿಣಿಯ ಹೆಣ್ಮಕ್ಳು ಅದಾರ, ಅವ್ರನ್ನೂ ನೋಡಿಲ್ಲ. ಹೆಣ್ಮಕ್ಳು ಅದಾರ, 1-2 ತಾಸು 4 ತಾಸು ಟೈಮ್ ಕೊಡ್ರಿ, ನಾವೇನಾದರೂ ಮಾಡಿ ಇಲ್ಲಿ ಸರಿ ಮಾಡಿ ಕಾಸು ತುಂಬ್ತೇವೆ, ಮತ್ತು ಉಳ್ಕಿದ್ದೆಲ್ಲ ತುಂಬ್ಕೊಂತೇವೆ ಅಂತಂದ್ರೂ ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಪೊಲೀಸರನ್ನೆಲ್ಲ ಕರ್ಕೊಂಬಂದು ಅವ್ರು ಪೊಲೀಸರು ಬಂದ್ಬಿಡ್ಲೆ ಗಂಡು ಮಕ್ಕಳೆಲ್ಲ ಹೆದರಿ ಓಡಿ ಹೋಗ್ಬಿಟ್ಟಾರ. ಅವರಿಗೆ ಭಾಳಷ್ಟು ಕಿರುಕುಳ ಆಗೈತಿ. ಅವರು ನಿನ್ನೆ ಇಂಥ ಚಳಿಗಾಲದಾಗ ನಾವು ಹೊರಗೆ ಇಲ್ಲೇ ಕುಂತಾರ ಬೆಳ್ತಾನ. ಅದು ಒಂದು ಕಡೆ. ಮತ್ತೊಂದು ಕಡೆ ಈ ಫೈನಾನ್ಸ್ ಕಂಪ್ನಿ ಏನು ಮಾಡ್ತಾರೆ ಅಂತಂದ್ರೆ ಅಡ್ವರ್ಟೈಸ್ಮೆಂಟ್ಗಳನ್ನು ಕೊಡ್ತಾರೆ, ಜಾಹೀರಾತುಗಳನ್ನು ಕೊಡ್ತಾರೆ. ನಾವು ಬೈಕ್ ಮೇಲೆ ಕೊಡ್ತೀವಿ, ಮನಿ ಮೇಲೆ ಲೋನ್ ಕೊಡ್ತೀವಿ, ನಾವು ಇಂಥದ್ದು ಕೊಡ್ತೀವಿ ಅಂಥದ್ದು ಕೊಡ್ತೇವೆ ಅಂತಂದ್ಬಿಟ್ಲೆ ಯಾರು ತೊಂದರೆ ಇರ್ತಾರೆ ಅವರು ತೊಗೊಂಡ ತಕ್ಷಣ ಅವ್ರಿಗೆ 20%, 30%, 50% ಹಿಂಗೆಲ್ಲ ತಮಗೇನು ಮನಸ್ಸ ಇಚ್ಚಿ ಎಷ್ಟು ಬೇಕಾಗತ್ತೆ ಅಷ್ಟು ಇಂಟ್ರೆಸ್ಟ್ ಏರ್ಸ್ಕೊಂತ ಹೋಗ್ತಾರೆ. ಅದ್ರ ಜೊತೆಗೆ ಏನು ಮಾಡ್ಯಾರ ಅಂತಂದ್ರೆ ಈಗ ಇವರು 2,50,000 ತೊಗೊಂಡಾರ, 2 ಲಕ್ಷ ಕಟ್ಟಿದ್ರು ಇನ್ನೂ 1,80,000 ರೂಪಾಯಿ ಕಟ್ಟಬೇಕಂತಂದು ಕಿರುಕುಳ ಕೊಡಾಕತ್ತಾರ. ಹಿಂಗಾಗಿ ಮಾತಾಡ ಮನೆ ಕೀಲಿ ಹಾಕೊಂಡು ಹೋಗ್ಯಾರಿ ನಮ್ಗೆ ಮತ್ತು ಈಗ 1-2 ತಾಸು ಟೈಮ್ ಕೊಡ್ರಿ ನಾವು ಕೊಡ್ತೀವಿ ಅಂತ ನೀವು ಒಮ್ಮೆ ಬಂದು ಮನೆ ಹಿಂಗೆ ಸ್ಮಾಲ್ ಫೈನಾನ್ಸ್ ಹೆಸರಲ್ಲಿ ಸ್ವಸಹಾಯ ಸಂಘದ ಗುಂಪುಗಳ ಹೆಸರಲ್ಲಿ ಸಾಲ ನೀಡುವಂತ ಏನು ಸಂಘ ಸಂಸ್ಥೆಗಳಿದೆ ಸಾಕಷ್ಟು ಕಿರುಕುಳ ನೀಡುತ್ತದೆ ಅನ್ನುವಂಥ ಆರೋಪ ಪ್ರತಿನಿತ್ಯ ಕೇಳಿಬರ್ತಾ ಇದೆ. ಅಂಥದ್ದೇ ಒಂದು ಘಟನೆ ಧಾರವಾಡ ಜಿಲ್ಲೆಯ ಬೆಹಟ್ಟಿ ಗ್ರಾಮದಲ್ಲಿ ನಡೆದಿದೆ. ಇಲ್ಲ, ಕಳೆದ 7 ತಿಂಗಳಿಂದ ನೀವು ಪಾವತಿ ಮಾಡಿಲ್ಲ ಅಂತ ಹೇಳಿ ಮನೆಯನ್ನ ಸೀಸ್ ಮಾಡಲಾಗಿದೆ. ಕುಟುಂಬದ ಸದಸ್ಯರನ್ನ ಮನೆಯಿಂದ ಹೊರಗಡೆ ಹಾಕಲಾಗಿದೆ. ಈ ಪ್ರಾಪರ್ಟಿ ಯಾವ್ದು ಇಕ್ವಿಟಸ್ ಸ್ಮಾಲ್ ಫೈನಾನ್ಸ್ ಕಂಪನಿ ಏನಿದೆ, ಇವರು ಈ ಮನೆಯ ಮಾಲೀಕ ಮುಕ್ತುಂ ಸಾಬ್ ಮೊದಲು ಆರಂಭದಲ್ಲಿ ಅವರೇನು ಸಾಲವನ್ನು ಪಡ್ಕೊಂಡಿದ್ರು, 2.5 ಲಕ್ಷ ಸಾಲ ಪಡ್ಕೊಂಡಿದ್ರು, ತುಂಬಿದ್ರು, ಕೇವಲ 48,000 ರೂಪಾಯಿ ಮಾತ್ರ ಬಾಕಿ ಉಳಿಸ್ಕೊಂಡಿದ್ರು.
ಅದು ಬಡ್ಡಿ ಎಲ್ಲ ಸೇರಿ 7 ತಿಂಗಳಿಂದ ತುಂಬಿರಲಿಲ್ಲ. ಏಕಾಏಕಿ ನಿನ್ನೆ ದಬ್ಬಾಳಿಕೆಯಿಂದ ಬಂದು ಕುಟುಂಬ ಸದಸ್ಯರನ್ನ ಮನೆಯಿಂದ ಹೊರಗಾಕಲಾಗಿದೆ. ಕುಟುಂಬದ ಓರ್ವ ಮಹಿಳೆ ಯಾಕೆ ಗರ್ಭಿಣಿಯಾಗಿದ್ದಾಳೆ ಅದನ್ನು ಕೂಡ ಗಮನಿಸದೇ ಹೊರಗಾಕಿದ್ದಾರೆ. ಕನಿಷ್ಠ ಊಟ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಡು, 1 ತಾಸು 2 ತಾಸು ನಮ್ಮ ಕೈಲಾದಷ್ಟು ಹಣ ತುಂಬ್ತೀವಿ ಅಂತ ಹೇಳಿದ್ರು ಕೂಡ ಇಲ್ಲ, ಅದು ಸಾಧ್ಯ ಇಲ್ಲ ಅಂತ ಹೇಳಿ ಬಹಳ ಬಲವಂತದಿಂದ ದರ್ಪದಿಂದ ಮಹಿಳೆಯರನ್ನ, ಮನೆಯಲ್ಲಿದ್ದಂತ ಮಕ್ಕಳನ್ನ ಎಲ್ಲರನ್ನ ಹೊರಗಾಕಿರುವಂತ ಒಂದು ಪ್ರಸಂಗ ನಡೆದಿದೆ. ಅವ್ರನ್ನೇ ಬಂದ ತಕ್ಷಣ ಅಮ್ಮ ನಿಮ್ಮ ಮನೆಯನ್ನು ನಾವು ಜಪ್ತಿ ಮಾಡಕ್ ಬಂದಿದ್ವಿ, ಇದು ಮಾಡಕ್ ಬಂದಿದ್ವಿ, ನೀವು ಇವಾಗ ಮನೆಯಿಂದ ಹೊರಗೆ ಹೋಗ್ಬಿಡಿ ಅಂತ ಕೇಳಿದ್ರು ಸರ್. ಅವಾಗ ನಾವೇನಂದ್ವಿ, ಇಲ್ಲ ಸರ್ ನಾವು ಒಮ್ಮಲ್ದಮ್ಮಲಿಗೆ ಏಕಾಏಕಿ ಬಂದು ಹೊರಗೆ ಹೋಗಂದ್ರೆ ನಾವು ಎಲ್ಲಿಂದ ಹೋಗೋದು, ಎಲ್ಲಿರೋದು, ಮೊದಲೇ ಮತ್ತೆ ಮನೇಲಿ ಗರ್ಭಿಣಿ ಮಹಿಳೆ ಅದಾಳ, ನಾವು ಎಲ್ಲಿಗೆ ಹೋಗೋಣ ಅಂತ ಕೇಳಿದ್ವಿ ಸರ್. ಅದೇನು ಗೊತ್ತಿಲ್ಲ, ನಾವು ಕೋರ್ಟ್ಲಿಂದ ಇದು ತಂದಿದ್ವಿ ಅಂತೇಳಿ ಒಬ್ರು ಲಾಯರ್ ಸಾಹೇಬ್ರು ಮತ್ತೆ 2 ಪೊಲೀಸ್ ಸಿಬ್ಬಂದಿಗಳನ್ನ ಕರ್ಕೊಂಡ್ ಬಂದಿದ್ರಿ ಅವರು. ನಾವು 4 ಗಂಟೆವರೆಗೂ ಟೈಮ್ ಕೊಡಿ, ನಾವು ಎಲ್ಲಾರ ಕೈಕಾಲು ಬಿದ್ದಾದ್ರೂ ಹಣ ಜಮಿಸಿ ನಿಮ್ಗೆ ಏನದ ನಾವು ತುಂಬುವಂತ ಪ್ರಯತ್ನ ಮಾಡ್ತೀವಿ ಅಂತ ಕೇಳ್ಕೊಂಡಿದೀವಿ ಸರ್. ಕೇಳ್ಕೊಂಡು ಅಷ್ಟು ಗಂಟೆವರೆಗೂ ಟೈಮ್ ಕಾಲಾವಕಾಶ ನಿಮ್ಗೆ ಕೊಡಲು ಸಾಧ್ಯ ಇಲ್ಲ, 10 ನಿಮಿಷ ಕೊಡ್ತೀನಿ, 20 ನಿಮಿಷ ಕೊಡ್ತೀನಿ ಅಂತ ಹೇಳಿದ್ರು ಸರ್. ಒಂದಿಟ್ಟು ಅವಕಾಶ ಕೊಡ್ರಿ ನಮ್ಗೆ 86,000 ಕಟ್ಟು ಅಂತಂದ್ರಿ ಅವರು. ಹಂಗಾರ ಸಂಜೆ 4 ಗಂಟೆ ಮಟ್ಟ ಟೈಮ್ ಕೊಡ್ರಿ ಸರ್, ನಮ್ಗೆ ಹೆಂಗಾರ ಅಮ್ಮ ಮಾಡಿ ಕಟ್ತೀವ್ರಿ, ನಾವ್ ಎಲ್ಲಿರ್ಬೇಕು ಅಂತ ನಾ ಎಲ್ಲ ಕೇಳ್ಕೊಂಡೇನ್ರಿ. ನಾನು ಕಾಲನ್ನು ಬಿದ್ದೇನ್ರಿ, ಒಳ್ಳೆ ನಮ್ಮ ಮನೆಯವ್ರೂ ಕೈಕಾಲು ಹಿಡ್ಕೊಂಡ್ರಿ, ನಾ ಅಳುದು ಕರಿದು ಎಲ್ಲ ಮಾಡಿದ್ರಿ. ನನ್ನ ಸೊಸಿ ಆಕಿ ಹೊಟ್ಟೆಯಾಗ ಸಂಕಟ ಆಕತಿ, ತಲೆ ತಿರುಗ್ತದ ಅಂತೇಳಿ ಊಟ ಮಾಡ್ತೀವಿ ಅಂತಾರ, ಊಟ ಬೇಗ ಮಾಡಮ್ಮ ಅಂತೇಳಿ ಅವು ಭಾಳ ಒತ್ತಡ ಇದು ಮಾಡಿದ್ರಿ. ಅವ್ರು ನಮಗೇನು ಹೇಳ್ಬೇಡ್ರಿ, ನಾವು ಕಾನೂನು ಪ್ರಕಾರ ಮಾಡಾಕತ್ತೀವಿ ಅಂತಂದು ಹೊರಗೆ ನಡ್ರಿ ಅನ್ನಕತ್ತೀರಿ ಸರ್. ಹೊರಗೆ ನಡ್ರಿ ಅಂತಂದ್ರೆ ನಾವು ಹಿಂಗೆ ಏಕಾಏಕಿ ಬಂದ್ಗೆಸ್ ಹೊರಗೆ ನಡ್ರಿ ಅಂದ್ರೆ ಎಲ್ಲಿ ಹೋಗ್ಬೇಕ್ರಿ, ನಾವು ಟೈಮ್ ಕೊಡ್ರಿ ಅಂತಂದಿವ್ರಿ. ಟೈಮ್ ಕೊಡ್ರಿ ಅಂತಂದ್ರೆ ಟೈಮ್ ಗಿಮ್ ಏನೂ ಇಲ್ಲಮ್ಮ, 10 ನಿಮಿಷನಾಗ ನೀವು ಹೊರಗೋರಿ ಅಂತಂದ್ರಿ. ಆದ್ರೂ ಬೆಳಗ್ಗೆಯಿಂದನೇ ಪ್ರೆಗ್ನೆಂಟ್ ಇದ್ದವ್ರು ಏನು ಊಟ ಮಾಡಿದ್ಲ ರೀ, ಅವ್ರು ಟ್ಯಾಬ್ಲೆಟ್ ಅದು ತಗೊಳ್ಳೋದ್ರಿ ಸರಿಯಾಗಿ. ಹೊರಗಾದಗಳನ್ನೇ ಮತ್ತೆ ಏನೋ ಪ್ರೂಫ್ ಡಾಕ್ಯುಮೆಂಟ್ ಏನೂ ತೊಗೊಂಡಿಲ್ರಿ ಸರ್. ಮತ್ತು ಈ ನಿನ್ನೆ ದವಾಖಾನೆ ತೋರಿಸ್ಕೊಳಕ್ ಹೋದ್ರು, ಆಧಾರ್ ಕಾರ್ಡ್ ಅದು ಏನು ಇಲ್ಲಾರಕ್ಕೆ ದವಾಖಾನ್ಯಾಗೂ ರೆಸ್ಪಾನ್ಸ್ ಮಾಡಿಲ್ರಿ. ಅದಕ್ಕೆ ಈಗ ನಮಗೇನ ತೊಂದರೆ ಆದ್ರೆ ಮತ್ತೆ ಏನು ಅದಕ್ಕೆ ಜವಾಬ್ದಾರಿ ಯಾರು ಆಗ್ತಾರೆ ಹೇಳ್ರಿ. ಮಾನವೀಯತೆಯನ್ನ ಬಿಟ್ಟು ಈ ರೀತಿ ದೌರ್ಜನ್ಯ ನಡೆಸೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆಯನ್ನ ನಾಗರಿಕ ಸಮಾಜಕ್ಕೆ ಹೇಳ್ತಾ ಇದೆ. ಹುಬ್ಬಳ್ಳಿಯಿಂದ ಕ್ಯಾಮರಾಮನ್ ನನ್ನ ಜೊತೆ ಗುರುರಾಜುಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.